ಈ ವಿಷಯದ ಬಗ್ಗೆ ಮಾತಾಡೋ ಅವಶ್ಯಕತೆ ತುಂಬಾ ಇದೆ, ಆದ್ರೆ ಜನ ಮಾತಾಡೋದಿಲ್ಲ. ನಂಗೆ ಇದ್ರ ಬಗ್ಗೆ ಬಹಳಷ್ಟು ಮೆಸೇಜಸ್ ಬರ್ತಾ ಇರೋದ್ರಿಂದ, ನನ್ನ ಸುತ್ತಮುತ್ತ ಇದಾಗಿರೋದು ನೋಡಿರೋದ್ರಿಂದ ಮಾತಾಡಲೇಬೇಕು ಅಂತ ಮಾತಾಡ್ತಾ ಇದ್ದೀನಿ. ನೀವು ಈ ವಿಡಿಯೋ ನೋಡಿದ ಮೇಲೆ ಇದನ್ನ ಹೋಗಿ ಶೇರ್ ಮಾಡ್ತಿರೋ ಇಲ್ವೋ ಅನ್ನೋದಕ್ಕೆ ನನ್ನ ಸಂಬಂಧನೇ ಇಲ್ಲ. ಆದ್ರೆ ನಿಮ್ಮ ಕುಟುಂಬದಲ್ಲಿರೋ ಹೆಣ್ಣು ಮಕ್ಕಳ ಹತ್ರ ಹೋಗಿ ಮಾತಾಡಿ. ನೀವು ಹೆಣ್ಣು ಮಕ್ಕಳಾಗಿದ್ರೆ ಇದ್ರ ಹತ್ರ ಹೋಗ್ತಾ ಇದ್ರೆ ನಿಮ್ಮ ಕುಟುಂಬದವರ ಹತ್ರ ಹೋಗಿ ಮಾತಾಡಿ. ಈ 14-15 ವರ್ಷದಿಂದ 21-22 ವರ್ಷದ ಹೆಣ್ಣು ಮಕ್ಕಳು ಏನಿರ್ತಾರೆ, ಅವ್ರು ಈಗ ತಾನೇ ವಯಸ್ಸಿಗೆ ಬಂದಿರ್ತಾರೆ ಅಥವಾ ಹೊರಗಡೆ ಬಂದು ಜಗತ್ತನ್ನ ನೋಡ್ತಾ ಇರ್ತಾರೆ, ಎಲ್ಲವೂ ಬಣ್ಣವಾಗಿ ಕಾಣ್ತಾ ಇರುತ್ತೆ. ಅಂತ ಹೆಣ್ಣು ಮಕ್ಕಳನ್ನ ಹೊರಗಡೆ ಒಂದಷ್ಟು ವಿಕೃತ ಮನಸ್ಥಿತಿ ಇರೋ ಗಂಡಸರು ಅಥವಾ ಗಂಡು ಮಕ್ಕಳು, ಸಂಸ್ಕಾರ ಇಲ್ಲದೆ ಇರೋರು ಟಾರ್ಗೆಟ್ ಮಾಡ್ತಾರೆ. ಅವ್ರಿಗೆ ಏನು ಇಷ್ಟನೋ ಅದನ್ನು ಮಾಡಿಕೊಂಡು ಅವ್ರ ಜೊತೆ ಸ್ನೇಹ ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆಮೇಲೆ ಅವರಿಂದ ಪ್ರೈವೇಟ್ ಫೋಟೋಗಳನ್ನ ಕಳಿಸ್ಕೊಂಡು, ಪ್ರೈವೇಟ್ ಮೆಸೇಜಸ್ಗಳನ್ನ ಕಳಿಸ್ಕೊಂಡು, ಆಮೇಲೆ ಅದನ್ನ ಲೀಕ್ ಮಾಡ್ತೀನಿ, ನಿಮ್ಮ ಕುಟುಂಬದವ್ರು ಕಳಿಸ್ತೀನಿ, ನಿನ್ನ ಜೀವನ ಹಾಳು ಮಾಡ್ತೀನಿ ಅಂತ ಅವ್ರನ್ನ ಬಳಸ್ಕೊಳ್ತಾರೆ, ದುರುಪಯೋಗ ಮಾಡ್ಕೊಳ್ತಾರೆ. ಆಮೇಲೆ ಅವ್ರಿಗೆ ಹೊರಗಡೆ ಹೋಗಿ ಹೇಳ್ಕೋ ಧೈರ್ಯ ಇಲ್ಲ, ಮೆಚುರಿಟಿ ಇಲ್ಲ ಅಂತ ಹೇಳಿ ಅದನ್ನ ತಮ್ಮ ಸ್ನೇಹಿತರು ಕಳಿಸ್ತಾರೆ. ಆಮೇಲೆ ಆ ವಿಕೃತ ಮನಸ್ಸಿರೋರು ವಾಪಸ್ ಇವ್ರ ಹತ್ರ ಬಂದು ಮತ್ತೆ ಅದನ್ನೇ ಕೇಳ್ತಾರೆ. ಇದನ್ನ ತಡ್ಕೊಳಕ್ಕಾಗದೆ ಎಷ್ಟೊಂದು ಜನ ಹೆಣ್ಮಕ್ಳು ಜೀವನ ಹಾಳು ಮಾಡ್ಕೊಂಡಿದ್ದಾರೆ, ಸುಸೈಡ್ ಮಾಡ್ಕೊಂಡಿದ್ದಾರೆ. ನೀವು ಕುಟುಂಬದವರಾಗಿದ್ರೆ ನಿಮ್ಮ ಹೆಣ್ಣುಮಕ್ಳಿಗೆ ಅರ್ಥ ಮಾಡಿಸಿ, ಹೊರಗಡೆ ಇಂಥ ವಿಕೃತ ಮನಸ್ಸಿರೋರು ಇದ್ದಾರೆ, ಹೊಳೆಯೋದೆಲ್ಲ ಚಿನ್ನ ಅಲ್ಲ, ಬಣ್ಣವಾಗಿ ಕಾಣೋದೆಲ್ಲ ಒಳ್ಳೇದಲ್ಲ, ನೋಡಿ ಮಾಡಿ ಸ್ನೇಹ ಮಾಡಿ ಅಂತ. ನೀವು ಇದ್ರ ಥ್ರೂ ಹೋಗ್ತಾ ಇರೋ ಹೆಣ್ಮಕ್ಳಾಗಿದ್ರೆ ಹೋಗಿ ನಿಮ್ಮ ಕುಟುಂಬದವ್ರ ಹತ್ರ ಏನಾಗ್ತಿದೆ ಅಂತ ಹೇಳ್ಕೊಳ್ಳಿ. ನೀವು ಕುಟುಂಬದವರಾಗಿದ್ರೆ ನಿಮ್ಮ ಹೆಣ್ಮಕ್ಳು ಬಂದು ಹೇಳ್ಕೊಂಡಾಗ ಆಳ್ಗೊಂದು ಕಲ್ಲು ಅಂತ ಹೊಡೆಯೋದ್ರ ಬದಲು ಅವ್ರ ಜೊತೆ ನಿಂತು ಇದರಿಂದ ಹೊರಗಡೆ ಹೇಗೆ ತಗೋಬರೋದು ಅಂತ ಯೋಚನೆ ಮಾಡಿ. ಸ್ನೇಹ ಬೆಳೆಸ್ಬೇಕಾದ್ರೆ ಜಾಗರೂಕತೆಯಿಂದ ಬೆಳೆಸಿ. ಜೀವನ ಒಂದ್ಸರಿ ಹಾಳಾದ್ರೆ ವಾಪಸ್ ಸರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಕೇರ್ಫುಲ್ ಆಗಿರಿ.